ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಗುಜ್ಜನಡು ಗ್ರಾಮದವರಾದ ಶ್ರೀಮತಿ ಡಾಕ್ಟರ್ ಸಾಯಿ ಸುಮನ್ ಎನ್ ಅವರನ್ನು ಈ ಬಾರಿಯ ಕೈವೆ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ. ಶ್ರೀಮತಿ ಡಾಕ್ಟರ್ ಸಾಯಿ ಸುಮನ್ ಹನುಮಂತರಾಯಪ್ಪ ಇವರ ಸಾಧನೆ ಸಮಾಜ ಸೇವಾ ಕ್ಷೇತ್ರ. ವೃತ್ತಿಯಲ್ಲಿ ವಕೀಲರಾದ ಇವರು ಸರಿಸುಮಾರು ಕಳೆದ 8-9 ವರ್ಷಗಳಿಂದ ಸಮಾಜ ಸೇವಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವಾ ಚಟುವಟಿಕೆಗಳು, ಸಮಾಜ ಸೇವೆಯನ್ನು ಇವರ ಜೀವನದ ಪ್ರಮುಖ ಗುರಿಯಾದಂತೆ ಅಳವಡಿಸಿಕೊಂಡಿದ್ದು, ಜನಸೇವೆ ನಿಟ್ಟಿನಲ್ಲಿ ಹಲವು ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರ ಅಳಿದು ಹೋಗುತ್ತಿರುವ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಅಗತ್ಯವಾದ ಕಂಪ್ಯೂಟರ್, ಪ್ರಿಂಟರ್, ಇನ್ವರ್ಟರ್, ಬ್ಯಾಟರಿ, ವಾಟರ್ ಫಿಲ್ಟರ್, ರಂಗಮಂದಿರಗಳ ಸವಳಿಕೆಗಳನ್ನು ನೀಡಿರುವುದು, ಅನೇಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳು ಮತ್ತು ಅಗತ್ಯವಾದ ಪುಸ್ತಕ ಸಾಮಗ್ರಿಗಳನ್ನು ವಿತರಿಸಿರುವುದು, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನವನ್ನು ನೀಡಿ ಪ್ರೋತ್ಸಾಹಿಸಿರುವುದು, ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಸೇವೆಗಳು, ಕೋವಿಡ್ ರೋಗಿಗಳ ಜೀವ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಆಕ್ಸಿಮೀಟರ್ಗಳನ್ನು ದೇಣಿಗೆಯಾಗಿ ನೀಡಿರುವುದು, ಹಸಿವಿನಿಂದ ಬಳಲುತ್ತಿದ್ದ ಜನರಿಗೆ ಆಹಾರ ಕಿಟ್ಗಳ ವಿತರಣೆ, ಸಾರ್ವಜನಿಕ ಸ್ಥಳಗಳಿಗೆ ಸ್ಯಾನಿಟೈಸರ್ಗಳ ವಿತರಣೆ ಹಾಗೂ ಪ್ರತಿ ಹಳ್ಳಿಗೂ ಸ್ಯಾನಿಟೈಸೇಷನ್ ಮಾಡಲು ಡ್ರೋನ್ ಮತ್ತು ಟ್ರಾವೆಲರ್ಗಳ ಮೂಲಕ ವಿಶೇಷ ಕಾರ್ಯಾಚರಣೆಗಾಗಿ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯ, ಆಸ್ಪತ್ರೆಗಳಿಗೆ ಮತ್ತು ಅಗತ್ಯ ವಲಯಗಳಿಗೆ ಮಾನ್ಯತೆ ಪಡೆದ ಸುರಕ್ಷಾ ಸಾಮಗ್ರಿಗಳ ವಿತರಣೆ, ಸೇವಾ ಹಾಗೂ ಮಾನವೀಯ ಚಟುವಟಿಕೆಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯ, ದೇವಾಲಯಗಳ ಜೀರ್ಣೋದ್ಧಾರದ ಕಾರ್ಯಗಳಿಗೆ ನೆರವು, ಕಲಾವಿದರಿಗೆ ಪ್ರೋತ್ಸಾಹಧನ ಮತ್ತು ಧನ ಸಹಾಯ, ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ನೆರವು, ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತರಿಗೆ ಆಹಾರ ಕಿಟ್ಗಳು, ಹಾಸಿಗೆ ಚಾದರಗಳು, ಅಗತ್ಯ ವಸ್ತುಗಳ ವಿತರಣೆ, ಆಕಸ್ಮಿಕ ಬೆಂಕಿಗೆ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ನೂತನ ಸಿಮೆಂಟ್ ಜೊತೆಗೆ ಶೀಟ್ ಮನೆ ನಿರ್ಮಿಸಿ ಕೊಡುವ ವ್ಯವಸ್ಥೆ, ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅನೇಕ ರೋಗಿಗಳಿಗೆ ಸ್ವತಃ ಮುಂದಾಗಿ ಚಿಕಿತ್ಸಾ ವೆಚ್ಚ ಒದಗಿಸಿರುವುದು, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಪ್ರೋತ್ಸಾಹ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಪ್ರೋತ್ಸಾಹಧನ, ಪ್ರಶಸ್ತಿ ಶೀಲ್ಡ್ಗಳು, ಬ್ಯಾಟ್, ಬಾಲ್, ಟ್ರೋಫಿ ಮತ್ತು ಇತರೆ ಕ್ರೀಡಾ ಸಾಮಗ್ರಿಗಳ ವಿತರಣೆ, ಸಾಂಸ್ಕೃತಿಕ ಹಾಗೂ ಕನ್ನಡ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವುದು, ಆರೋಗ್ಯ ಕ್ಷೇತ್ರ, ಕ್ಯಾನ್ಸರ್ ರೋಗಿಗಳಿಗೆ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಚಿಕಿತ್ಸೆಗೆ ಆರ್ಥಿಕ ಸಹಾಯ, ಮಾನ್ಯತೆಗಳು. ಈ ಸೇವಾ ಚಟುವಟಿಕೆಗಳಿಂದ ಪ್ರೇರಿತರಾಗಿ ಹಲವಾರು ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದ ಉತ್ತೇಜನ, ಆರೋಗ್ಯ ಹಾಗೂ ಸೇವಾ ಚಟುವಟಿಕೆಗಳು, ಮಹಿಳಾ ಸಬಲೀಕರಣ ಹಾಗೂ ಮಾನವೀಯ ಕಾರ್ಯಗಳಲ್ಲಿ ನೀಡಿರುವ ಗಣನೀಯ ಕೊಡುಗೆಗಾಗಿ ಅಭಿಮಾನ ಪತ್ರಗಳು ಮತ್ತು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಕ್ಸಲೆನ್ಸ್ ಅವಾರ್ಡ್ ಬೆಂಗಳೂರು, ಬೆಸ್ಟ್ ವುಮೆನ್ ಸೋಷಿಯಲ್ ವರ್ಕರ್ ಅವಾರ್ಡ್ ದೆಹಲಿ, ನಾಡಪ್ರಭು ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ಬೆಂಗಳೂರು, ಬೆಸ್ಟ್ ಸ್ಟೇಟ್ ಫಿಲಾಂಥ್ರೋಪಿಸ್ಟ್ ಅವಾರ್ಡ್ ಕರ್ನಾಟಕ, ವಿಜಯ ಕರ್ನಾಟಕ ಅಚೀವರ್ಸ್ ಆಫ್ ಕರ್ನಾಟಕ ಬೆಂಗಳೂರು, ರಾಜ್ಯಮಟ್ಟದ ಉತ್ತಮ ಮಹಿಳಾ ಸಾಧಕಿ ಪ್ರಶಸ್ತಿ ಧಾರವಾಡ, ಚಿತ್ರಸಂತೆ ರಾಜ್ಯೋತ್ಸವ ಪುರಸ್ಕಾರ ಬೆಂಗಳೂರು, ಸಮಾಜ ಸೇವಾ ರತ್ನ ಪ್ರಶಸ್ತಿ ಬಳ್ಳಾರಿ, ಐಐಬಿ ಕರ್ನಾಟಕ ಅಚೀವರ್ ಅವಾರ್ಡ್ ಬೆಂಗಳೂರು, ರಾಜ್ಯಮಟ್ಟದ ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ವಿಜಯಪುರ. ಇವರಿಗೆ ಮೇಲ್ಕಂಡ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಇದೇ ಡಿಸೆಂಬರ್ 14ರ ಭಾನುವಾರದಂದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ನಡೆಯಲಿರುವ ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯಮಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಈ ಬಾರಿಯ ವರ್ಷದ ಕನ್ನಡಿಗ 2025ರ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು. ಶುಭ ಕೋರುವವರು ಕರ್ನಾಟಕ ಯುವರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ 24x7 ನ್ಯೂಸ್ HD ತಂಡ.